ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇತ್ತೀಚೆಗೆ ಯುವ ನಿಧಿ ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೇಕಾರೆ ನವಂಬರ್ದು ಸುಮಾರು ಜನ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರು ಸ್ನೇಹಿತರೆ. ಅದು ಏನಂದರೆ ಸ್ನೇಹಿತರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೇಕಾದ್ರೆ ಆಧಾರ್ ಅಥೆಂಟಿಕೇಷನು ಓಕೆ ಆಗುತ್ತೆ, ಆದರೆ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದೇನಕ್ಕೆ ಆ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋಲಿ ಎಸ್ಪೆಷಲಿ ಆಗಿ ಅವ್ರಿಗೆ ಮಾತ್ರ ಇದೊಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ಅದೇನಕ್ಕೋಸ್ಕರ ಆ ಥರ ಆಗ್ತಿರುತ್ತೆ ಅಂತ ಅವ್ರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರು ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ, ಯಾರ್ಯಾರು ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರ. ಹಾಗೆ ನಮ್ಮ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಸೇವಸಿಂದ ಹೋಗ್ಬಿಟ್ಟು ಲಾಗಿನ್ ಆಗ್ತೀರಾ ಸ್ನೇಹಿತರೆ. ಲಾಗಿನ್ ಆಗ್ಬಿಟ್ಟು ನಿಮ್ಗೆ ಅಪ್ಲಿಕೇಶನ್ ಹೆಂಗೆ ಹಾಕೋದಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಜಸ್ಟ್ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಇವಾಗ ನಾವು ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲ ಆಗಿದೆ, ಅಥೆಂಟಿಕೇಷನು ಆಗಿದೆ. ಅಥೆಂಟಿಕೇಷನ್ ಎಲ್ಲ ಆದಮೇಲೆ ಇಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರು ಅದು ಡೇಟಾ ಫೆಚ್ ಆಗ್ತಿಲ್ಲ. ಏನಕ್ಕೆ ಅದು ಆಗುತ್ತೆ ಅಂದರೆ ಇದರಲ್ಲಿ ನಮಗೆ ಜಸ್ಟ್ 2 ರೀಸನ್ಸ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ರೀಸನ್ ಬಂದ್ಬಿಟ್ಟು ನಿಮಗೆ ಒಂದು ಸರ್ವರ್ ಇಶ್ಯೂ ಆಗಿರುತ್ತೆ ಯುವ ನಿಧಿ ಕಡೆಯಿಂದ. ಹಂಗಂದ್ರೆ ನಿಮ್ಮ ಅಪ್ಲಿಕೇಶನ್ದು ಸರ್ವರ್ ಇಶ್ಯೂ ಆಗಿರುತ್ತೆ. ಆಗ ನೀವು ಏನು ಮಾಡಬೇಕಾಗಿರುತ್ತೆ ಅಂದರೆ 1 ಡೇ ಇಲ್ಲ 2 ಡೇಸ್ ಹಂಗೆ ಟ್ರೈ ಮಾಡ್ತೀರಿ, ಅದು ಹಾಗೆ ಅಪ್ಲಿಕೇಶನ್ ಫೆಚ್ ಆಗೇ ಆಗುತ್ತೆ ಡೀಟೇಲ್ಸು. ಆದರೆ ಒಂದು ದಿನಕ್ಕೆ ನೀವು ಗಲಲ್ಗೂ ಟ್ರೈ ಮಾಡಿದ್ರೆ ಆಗಲ್ಲ. ಇವತ್ತು ಟ್ರೈ ಮಾಡಿದ್ರೆ ಮತ್ತೆ ನಾಳೆ ಇಲ್ಲ ನಾಳಿದ್ದೇ ಟ್ರೈ ಮಾಡೋಕ್ಕೆ ಹೋಗಿ, ಆದರೆ ನೀವು ಕಂಪಲ್ಸರಿಯಾಗಿ ನೀವು ಗಲಲ್ಗೂ ಅಂತೂ ನೀವು ಟ್ರೈ ಮಾಡೋಕ್ಕೆ ಹೋದರೆ ಅದು ನಿಮ್ಮ ಡೇಟಾ ಫೆಚ್ ಆಗೋಲ್ಲ. ಅದೊಂದು ಪ್ರಾಬ್ಲಮ್. ಹಾಗೆ ಇದು ನಿಮ್ಗೆ ಏನಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಏನಾರು ಇದ್ದರೆ ಅದು ತಗೊಳ್ಳಲ್ಲ. ಇಂಟರ್ನೆಟ್ಟು ಮತ್ತು ನಿಮ್ಮ SMS ಪ್ಯಾಕೇಜ್ ಎಲ್ಲ ಕರೆಕ್ಟಾಗಿ ಆಗ ಟ್ರೈ ಮಾಡಿ ಸ್ನೇಹಿತರೆ, ಆಗುತ್ತೆ. ಹಾಗೆ ಇನ್ನೊಂದು ಏನಂದರೆ ನಿಮ್ಮಿಂದ ನೀವು ಲಾಗಿನ್ ಆಗ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಮಾತ್ರ ಕರೆಕ್ಟಾಗಿ ಹಾಕಿ. ಎರಡನೇ ರೀಸನ್ ಬಂದ್ಬಿಟ್ಟು ಸ್ನೇಹಿತರೆ, ನೀವೇನಾರ ಆಧಾರ್ ಕಾರ್ಡ್ ಏನಾರ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ, ಅಪ್ಡೇಟ್ ಅಂದರೆ ಸ್ನೇಹಿತರೆ ಏನಾರು ನಿಮ್ಮ ಆಧಾರ್ ಕಾರ್ಡು 10 ಇಯರ್ಸ್ ಬ್ಯಾಕ್ ಏನಾರು ಇದ್ದರೆ ಅಥವಾ ಬಯೋಮೆಟ್ರಿಕ್ ಏನಾರು ಆಗಿಲ್ಲ ಅಂದರೆ ಆಗ ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗೋಲ್ಲ. ಆಗ ನೀವು ಅದನ್ನ ಫೆಚ್ ಮಾಡ್ಕೋಬೇಕಂದ್ರೆ ಫಸ್ಟ್ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಬರೀ ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ನೀವು ಮೊಬೈಲಲ್ಲಿ ಬೇಕಾದ್ರೆ ನೀವು ಅಪ್ಡೇಟ್ ಮಾಡ್ಕೋಬೋದು ನಿಮ್ಮ ಆಧಾರ್ ಕಾರ್ಡು. ಅದು ಹೇಗೆ ಅಪ್ಡೇಟ್ ಮಾಡೋದಂತ ಆಲ್ರೆಡಿ ಒಂದು ವಿಡಿಯೋ ತಿಳಿಸಿದ್ದೀನಿ, ಜಸ್ಟ್ ನೋಡಿ. ಹಾಗೆ ಏನಾರ ಬೇರೆ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಬೇಕಂದ್ರೆ ಹಂಗೆ ಹೆಸರು, ಮೊಬೈಲ್ ನಂಬರು, ಇಮೇಲ್ ID ಬೇರೆ ಏನಾರ ಅಪ್ಡೇಟ್ ಮಾಡಬೇಕಂದ್ರೆ ನೀವು ನಿಮ್ಮ ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಥವಾ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ನೀವು ಅದನ್ನ ಅಪ್ಡೇಟ್ ಮಾಡಿಸ್ಕೋಬೋದು ಆಧಾರ್ ಕಾರ್ಡ್ನ. ಆಗ ಅಪ್ಡೇಟ್ ಎಲ್ಲ ಆದಮೇಲೆ ಅದು ವೆರಿಫೈ ಆಗಬೇಕು. ನೀವು ಅಪ್ಡೇಟ್ ಮಾಡಿದ ತಕ್ಷಣ ಅವತ್ತಿನ ನಿಮ್ಗೆ ಆಗ್ಬಿಡ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 3 to 4 ಡೇಸ್ ತಗೊಳುತ್ತೆ ಅಪ್ಡೇಟ್ ನೀವು ಮಾಡಿಸಾಮೇಲೆ. ಅದಾದಮೇಲೆ ನೀವು ಹೋಗಿ ಆಗುತ್ತೆ. ಇದು ಎರಡೇ ರೀಸನ್ ಆಗಿರುತ್ತೆ ಸ್ನೇಹಿತರೆ. ಒಂದು ಸರ್ವರ್ ಇಶ್ಯೂ ಆಗಿರ್ಬೋದು, ಇಲ್ಲ ಬಯೋಮೆಟ್ರಿಕ್ ಆಗಿಲ್ಲ, ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದರೆ ಮಾತ್ರ ನಿಮಗೆ ಅದು ಡೇಟಾ ಫೆಚ್ ಆಗ್ತಿಲ್ಲ. ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಟ್ರೈ ಮಾಡಿ ಇದೇ ಥರ. ಹಾಗೆ ಇನ್ನೂ ಅಪ್ಲೈ ಮಾಡಿ ಸ್ನೇಹಿತರೆ ಸೂನ್. ಥ್ಯಾಂಕ್ ಯು.